ಅದೃಷ್ಟ ಎಂದರೆ ಹಾಗೆ, ಅದು ಹೇಳಿ ಕೇಳಿ ಬರುವುದಿಲ್ಲ. ಒಮ್ಮೆ ಬಂದರೆ ಸಾಕು, ಜೀವನವೇ ಬದಲಾಯಿಸುತ್ತದೆ. ಅದೃಷ್ಟ ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಅದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮೊಟ್ಟು ಗ್ರಾಮದ ಯುವಕನದ್ದು. ಯಾಕೆಂದರೆ ಅಬುಧಾಬಿಯಲ್ಲಿ ನಡೆದ ಬಿಗ್ ಟಿಕೆಟ್ ಲಕ್ಕಿ ಡ್ರಾದಲ್ಲಿ ಬರೋಬ್ಬರಿ 20 ಮಿಲಿಯನ್ ದಿರಂ ಅಂದರೆ ಸರಿಸುಮಾರು 49 ಕೋಟಿ ಮೊತ್ತದ ಜಾಕ್ಪಾಟ್ ಬಹುಮಾನ ಲಭಿಸಿದ್ದು ಈ ಸುದ್ದಿ ಕರಾವಳಿ ಭಾಗದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಮಟ್ಟು ಗ್ರಾಮದ ನಿವಾಸಿಯಾದ ಶಾಂತನು ಅವರ ಪ್ರಸ್ತುತ ಓಮನ್ನ ಮಸ್ಕತ್ತಿನಲ್ಲಿ ಚಿಲ್ಲರೆ ವ್ಯಾಪಾರ ಕ್ಷೇತ್ರದ ಸೇಲ್ಸ್ ವಿಭಾಗದಲ್ಲಿ ಉದ್ಯೋಗ ನಿರ್ವಹಿಸುತ್ತಿದ್ದಾರೆ. ಲಾಟರಿ ಖರೀದಿಸುವ ಹವ್ಯಾಸ ಹೊಂದಿರುವ ಶಾಂತನು ಸ್ನೇಹಿತನೊಂದಿಗೆ ಸೇರಿ 500 ದಿರ್ಹಂ ಸುಮಾರು 12,000 ಮೊತ್ತ ಪಾವತಿಸಿ ಈ ಬಿಗ್ ಟಿಕೆಟ್ ಅನ್ನ ಖರೀದಿಸಿದ್ರು. ಅದೃಷ್ಟ ಈ ಬಾರಿ ಕೈ ಹಿಡಿದು ಬಿಗ್ ಟಿಕೆಟ್ ಲಕ್ಕಿ ಡ್ರಾ ನೇರ ಪ್ರಸಾರದಲ್ಲೇ ಜಾಕ್ಪಾಟ್ ವಿಜೇತರಾಗಿ ಅವರ ಹೆಸರು ಘೋಷಣೆಯಾಯಿತು. Namaste, how are you? Hey, we're good! Are you watching the Big Ticket live draw right now? No. Oh, you should! Yes? Yes, because you are the star! You've just won 20 million dirhams! Congratulations, Oh my God, Shanu seriously? Kankata! Congratulations! Seriously? Mabruk! Seriously! You are breaking news! You are live right now on the show. Thank you. Shantana, we know you're in Muscat right now, aren't you? Yes, I'm in Muscat right now. And you're originally from India, I think. Yes, I'm from India. Whereabouts? From Kerala? No, I'm from Bangalore. Bangalore. Oh, Bangalore. Okay, that's a lucky It is. place too. And Shantanu, how long have you been buying big tickets? ಶಾಂತನು ಅವರ ಜೀವನದ ಪ್ರಯಾಣ ಸುಲಭವಿರಲಿಲ್ಲ. ಇಂಜಿನಿಯರಿಂಗ್ ವ್ಯಾಸಂಗದ ಸಮಯದಲ್ಲಿ ಸಂಭವಿಸಿದ ಅಪಘಾತವೊಂದರಲ್ಲಿ ತಾಯಿಯನ್ನ ಕಳೆದುಕೊಂಡ ನೋವನ್ನು ಅನುಭವಿಸಿದ ಅವರು ನಂತರ ಡಿಪ್ಲೊಮಾ ಎಂಜಿನಿಯರಿಂಗ್ ಪೂರ್ಣಗೊಳಿಸಿ ಉದ್ಯೋಗಕ್ಕಾಗಿ ವಿದೇಶಕ್ಕೆ ತೆರಳಿದ್ರು. ಊರಿನ ಮಟ್ಟು ಗ್ರಾಮದಲ್ಲಿರುವ ತಮ್ಮ ಮನೆಯಲ್ಲಿ ದೈವ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಶಾಂತನು ಶ್ರಮ ಮತ್ತು ನಂಬಿಕೆಯೊಂದಿಗೆ ಬದುಕು ಕಟ್ಟಿಕೊಂಡವರು. ಈ ಎಲ್ಲ ಖುಷಿ ಕೊಟ್ಟದ್ದು ನಮ್ಮ ಮನೆ ದೇವರು ಆಗಿರುವಾಗ ನಮಗೆ, ಯಾಕಂದರೆ ದೇವರಲ್ಲಿ ಯಾವಾಗ ನಾವು ಭಕ್ತಿಯನ್ನು ಇಡ್ತೇವೆ, ಹಾಗಿರುವಾಗ ನಮಗೆ ಅದೃಷ್ಟ ಉಳಿಯುವುದರಲ್ಲಿ ಸಂಶಯ ಇಲ್ಲ. ಯಾವ ಕಷ್ಟ ಬಂದರೂ ದೇವರು ಪರಿಹರಿಸ್ತಾನೆ ಎನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ಉಂಟು. ಮೊಮ್ಮಗಳು ಹುಟ್ಟಿದ ಕ್ಷಣ ನಾನು ಹೇಳಿದೆ, ಮಗನಿಗೆ ಹೇಳಿದ್ದೇನೆ, ಮಗ ಭಾಗ್ಯಲಕ್ಷ್ಮಿ ಬರ್ತಾಳೆ. ಹಾಗಿರುವಾಗ ಆ ಮಗುವಿಗೆ ಭಾಗ್ಯಲಕ್ಷ್ಮಿ ಅಂತ ಹೆಸರು ಇಡಬೇಕು. ಯಾಕಂದರೆ ಈ ಹೆಣ್ಣು ಮಗಳು ಅಂತ ಹೇಳಿದರೆ ಮನೆಗೆ ಒಬ್ಬರು ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಶಾಂತನು ಅವರಿಗೆ ಹೆಣ್ಣು ಮಗು ಜನಿಸಿದ್ದು ಈ ಸಂತಸದ ನಡುವೆಯೇ ಲಾಟರಿ ಗೆಲುವಿನ ಶುಭವಾರ್ತೆ ಮನೆ ತಲುಪಿದೆ. ಮಗಳು ಮನೆಗೆ ಅದೃಷ್ಟ ಲಕ್ಷ್ಮಿಯಾಗಿ ಬಂದಿದ್ದಾಳೆ ಎಂದು ಕುಟುಂಬದವರು ಭಾವೋದ್ವೇಗದಿಂದ ಹೇಳಿಕೊಂಡಿದ್ದಾರೆ. ಟಿಕೆಟ್ ಅನ್ನ ಸ್ನೇಹಿತನೊಂದಿಗೆ ಸೇರಿ ಖರೀದಿಸಿದ್ದ ಕಾರಣ ಬಹುಮಾನ ಮೊತ್ತವನ್ನ ಇಬ್ಬರು ಸಮನಾಗಿ ಹಂಚಿಕೊಳ್ಳಲಿದ್ದಾರೆ ಎಂದು ಶಾಂತನು ತಿಳಿಸಿದ್ದಾರೆ. ಈ ಬಾರಿ ಮೊತ್ತವನ್ನ ಹೇಗೆ ವಿನಿಯೋಗಿಸಬೇಕು ಎಂಬುದರ ಕುರಿತು ಇನ್ನೂ ನಿರ್ಧಾರ ಕೈಗೊಂಡಿಲ್ಲವೆಂದು ಅವರು ಕುಟುಂಬದವರಿಗೆ ತಿಳಿಸಿದ್ದಾರೆ. ಅದೃಷ್ಟವಾಗಿ ಲಭಿಸಿದ ಈ ಹಣವನ್ನ ಸಮರ್ಥವಾಗಿ ಬಳಸಿಕೊಳ್ಳಲಿ ಎಂದು ಮನೆ ಹಿರಿಯರು ಆಶೀರ್ವಾದ ನೀಡಿದ್ದಾರೆ. ನಮಗೆ ಈ ಮಾಹಿತಿ ವಾಟ್ಸಪ್ ಮೂಲಕ ಡ್ರಾ ಆದ ದಿನವೇ ನಮಗೆ ತಲುಪಿದೆ. ಸೊ ಅವರು ಒಂದು ಅಂದಾಜು 49 ಕೋಟಿ ವಿನ್ನಿಂಗ್ ಅಮೌಂಟ್ ಇದ್ದಿದ್ದು. ಸೊ ಈ ಥರ ಅದೇ ಅವರು ಒಂದು 7-8 ವರ್ಷಗಳಿಂದ ಮಸ್ಕತ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇಲ್ಲಿ ಕೂಡ ಅವರು ಸ್ಟಡೀಸಲ್ಲಿ ಆಗಲಿ ಸ್ಪೋರ್ಟ್ಸಲ್ಲಿ ಆಗಲಿ ಅವರು ತುಂಬ ಒಳ್ಳೆಯದಿದ್ದರು. ಹಾಗೆ ಅಲ್ಲಿ ಒಂದು 5 ವರ್ಷಗಳಿಂದ ಈ ಟಿಕೆಟನ್ನು ತಗೊಳ್ತಾ ಬರ್ತಿದ್ರು ತನ್ನ ಸ್ನೇಹಿತರೊಟ್ಟಿಗೆ. ಸೊ ಅದೇ ಈ ಒಂದು ದೇವರದು ಆಶೀರ್ವಾದ ಆಗಲಿ ಅಥವಾ ಮಗಳು ಹುಟ್ಟಿದ ಒಂದು ಗಳಿಗೆಯಲ್ಲಾಗಲಿ ಭಾಳ ಅದೃಷ್ಟ ತಂದಿದೆ. ಲಾಟ್ರಿ ವಿಷಯದಲ್ಲಿ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಮೊಮ್ಮಗಳು ಬಂದೆಲ್ಲ ನಾನು ಒಂದ್ಸಲ ಹೇಳಿದ್ದೆ ಅವನ ಹತ್ರ, ಹೀಗೆ ಮಾತಾಡುವಾಗ ಕುತ್ಕೊಂಡು, ಮಗ ಈಗ ನಮಗೆ ಲಾಟ್ರಿ ಹೊಡೆದ್ರೆ ಏನ್ ಮಾಡುದು ಅಂತ ನೋಡುವ ಅಂತ ಹೇಳಿದ್ದಾನೆ ಅಷ್ಟು. ಅವನಿಗೆ ಅದು ಮೊದಲಿಲ್ಲದ ಅಭ್ಯಾಸ ಇತ್ತು ತಗೊಳುದು. ಯಾವಾಗ ನಾನು ಹೇಳಿದೆ ತಗೋ, ಯಾವಾಗ್ಲೂ ಒಂದ್ಸಲ ಅದು ಸಿಗ್ತದೆ, ಖುಷಿ ಆಗ್ತದಲ್ಲ ಎಲ್ಲರಿಗೆ. ಫ್ಯಾಮಿಲಿಯಲ್ಲಿ ಎಲ್ಲರ ಫ್ಯಾಮಿಲಿಯವರು ಈಗ ಫೋನ್ ಮಾಡಿದ್ರು ನಿನ್ನೆ ಇಲ್ಲ ನಮಗೆ ಎಲ್ಲರಿಗೆ
ಒಳ್ಳೆ ಆಲ್ ದ ಬೆಸ್ಟ್ ಅಂತ ಅದಕ್ಕೆ ನಾವು ಹೇಳಿದೆ. ಫಸ್ಟ್ ಟೈಮ್ ಅಲ್ಲ, ನಮ್ಮ ಫ್ಯಾಮಿಲಿ ಸಿಗುದೇ ಫಸ್ಟ್ ಟೈಮ್. ಒಟ್ಟಾರೆಯಾಗಿ ಕೆಲವೇ ದಿನಗಳಲ್ಲಿ ಶಾಂತನು ತವರಿಗೆ ಮರಳುವ ನಿರೀಕ್ಷೆ ಇದ್ದು, ರಾತ್ರಿ ಹಗಲು ದುಡಿಯುವ ಬದುಕು ಕಟ್ಟಿಕೊಂಡ ಶ್ರಮಜೀವಿ ಯುವಕನೊಬ್ಬ ಕೋಟ್ಯಾಧಿಪತಿಯಾಗಿರುವ ಈ ಘಟನೆ ಕರಾವಳಿ ಪ್ರದೇಶದಲ್ಲಿ ಅಪಾರ ಕುತೂಹಲ ಹಾಗೂ ಸಂತಸ ಮೂಡಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.